ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು? ಖಂಡಿತ ಆಗಬೇಕು. ಈಗೇನಾಗಿದೆ ಅಂತಂದರೆ ನಾವು ವಿದ್ಯಾವಂತ, ಅದರಲ್ಲೂ ಪದವಿ ಪಡೆದಂಥ ವಿದ್ಯಾವಂತ ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡ್ತಾಯಿದ್ದೀವಿ. ಹಾಗಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ. ಸೊ ಪ್ರತಿಯೊಬ್ಬ ವಿದ್ಯಾವಂತ ಯುವಕ ಯುವತಿ ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅಂತಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಪೂರಕವಾಗಿ ಅಳವಡಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಇದೇ ಉದ್ದೇಶದಿಂದ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂತು. ಅನ್ಫಾರ್ಚುನೇಟ್ಲಿ ಕೆಲವು ಸೈದ್ಧಾಂತಿಕ ಕಾರಣಗಳಿಗೋಸ್ಕರ, ಕೆಲವು ವೈಚಾರಿಕ ಕಾರಣಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಪ್ಕೊಳ್ಳಿಲ್ಲ. ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. 3 ವರ್ಷ ಆಗಿದೆ. ಅದೇನು ಶಿಕ್ಷಣ ನೀತಿ ಜಾರಿಗೆ ತಂದಿದ್ದಾರೋ ಗೊತ್ತಿಲ್ಲ ನನಗೆ. ರಾಷ್ಟ್ರೀಯ ಶಿಕ್ಷಣ ನೀತಿಲಿದ್ದಂಥ ಉದ್ದೇಶ ಏನು ಅಂತಂದರೆ ಎಲ್ಲರೂ ಹೈಯರ್ ಎಜುಕೇಷನ್ ಮಾಡಿ ನಿರುದ್ಯೋಗಿಗಳಾಗೋದಕ್ಕೆ ಬದಲು SSLC PUC ಮುಗಿದ ಮೇಲೆ ಆ ವಿದ್ಯಾರ್ಥಿಯ ಕೌಶಲ್ಯ, ಅವನ ಸಾಮರ್ಥ್ಯ, ಅದಕ್ಕೆ ಪೂರಕವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ಲ್ಯಾನ್ ಮಾಡಿದರು. ಸೊ ಅದು ಏನಾದರೂ ಒಂದು 20 ವರ್ಷ ಕಂಟಿನ್ಯೂಸ್ ಆಗಿ ನಡೆದುಬಿಟ್ರೆ ನಮ್ಮ ದೇಶದಲ್ಲಿ ಒಬ್ಬರು ನಿರುದ್ಯೋಗಿ ಆಗಿರಲ್ಲ. ಕ್ವಾಲಿಫೈಡ್ ಆದಂಥ ಪ್ರತಿಯೊಬ್ಬರು ಸರ್ಕಾರಿ ಉದ್ಯೋಗಕ್ಕಾದರೂ ಹೋಗ್ತಾರೆ, ಖಾಸಗಿ ಉದ್ಯೋಗಕ್ಕಾದರೂ ಹೋಗ್ತಾರೆ. ಮತ್ತು ಆ ಕೌಶಲ್ಯಾಧಾರಿತ ಶಿಕ್ಷಣ ಸಿಕ್ಬಿಟ್ರೆ ಅವನು ಸ್ವಯಂ ಉದ್ಯೋಗ ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ಆಯಿತಾ? ಆ ಥರ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ಅಭಿಪ್ರಾಯವನ್ನೇ ನಾನು ವಿಚಾರ ಸಂಕಿರಣದಲ್ಲಿ ಮಂಡಿಸಿದ್ದೀನಿ. ನೋಡೋಣ ಸಾರ್ವಜನಿಕರಿಂದ ಅದಕ್ಕೆ ಏನು ಪ್ರತಿಕ್ರಿಯೆ ಬರ್ತದೆ. ಶಿಕ್ಷಣ ವ್ಯವಸ್ಥೆ ವಿಕಸಿತ ಭಾರತ ಸಂಕಲ್ಪ ಮಾಡಬೇಕು ಅಂತ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೌದು, ಅದಕ್ಕೆ ಶಿಕ್ಷಣ ಯಾವ ರೀತಿ ಪೂರಕ? ಡೆಫಿನೆಟ್ಲಿ 2027ಕ್ಕೆ ವಿಕಸಿತ ಭಾರತ ಅಂತಂದರೆ ಭಾರತ ಇಡೀ ಜಗತ್ತಿನಲ್ಲೇ ಮೊದಲನೇ ಸ್ಥಾನದಲ್ಲಿ ಬರಬೇಕು. ಎಲ್ಲದರಲ್ಲೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ನಂಬರ್ 1 ಸ್ಥಾನಕ್ಕೆ ಬರಬೇಕು. ಅದು ಅಭಿವೃದ್ಧಿ ಹೊಂದಿದ ಭಾರತ. ಆ ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು ಅಂತಂದರೆ ಅದಕ್ಕೆ ಪೂರಕವಾದಂತಹ ಯುವಕ ಯುವತಿಯರನ್ನು ತಯಾರು ಮಾಡಬೇಕಲ್ಲ. ಅದಕ್ಕೆ ನಾನು ಹೇಳಿದ್ದು ಪ್ರತಿಯೊಬ್ಬ ಯುವಕ ಯುವತಿ ಅವರೊಂದು ಉತ್ಪಾದಕ ಶಕ್ತಿ ಆಗಬೇಕು. ಉತ್ಪಾದಕ ಶಕ್ತಿ ಆದಾಗ ದೇಶದ ಅಭಿವೃದ್ಧಿ ತಂತಾನೇ ಆಗುತ್ತೆ. ಅದು ನರೇಂದ್ರ ಮೋದಿಯವರ ಗುರಿ. ಆ ದಿಕ್ಕಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ಜಾರಿಗೆ ತಂದಿದ್ದು. ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಅದನ್ನು ಒಪ್ಪಿಕೊಂಡಿಲ್ಲ. ಸರ್ಕಾರಿ ಶಾಲೆಗಳೆಲ್ಲ ಕೂಡ ಮುಚ್ಚೋಗ್ತಾ ಇದ್ದಾವೆ, ವಿದ್ಯಾರ್ಥಿಗಳು ಕ್ಷೀಣಿಸ್ತಾ ಇದ್ದಾವೆ. ಸರ್ಕಾರ ಏನು ಮಾಡಬೇಕು? ಈಗ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ಚೋಗ್ತಾ ಇದ್ದಾವೆ ಅನ್ನೋದು ನೋಡಬೇಕಲ್ಲ. ಸರ್ಕಾರಿ ಶಾಲೆಗಳಿಗೆ ಆಟೋ ಡ್ರೈವರ್ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇಲ್ಲ. ಈಗ ಅವನು ಡೊನೇಷನ್ ಕೊಟ್ಬಿಟ್ಟು ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ದಾನೆ. ಸೊ ಖಾಸಗಿ ಶಿಕ್ಷಣ ಬೆಳೀತಾ ಇದೆ, ಸರ್ಕಾರಿ ಶಿಕ್ಷಣ ಕುಸಿತಾ ಇದೆ. ಇದಕ್ಕಿರೋದು ಒಂದೇ ಒಂದು ಮಾರ್ಗ. ಅದೇನು ಅಂತಂದರೆ ಈ ಶಿಕ್ಷಣ ಇದೆಯಲ್ಲ, ಇದನ್ನು ಫ್ರೀ ಮಾಡಿಬಿಡ್ಬೇಕು. ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರವನ್ನು ಫ್ರೀ ಮಾಡಿಬಿಡ್ಬೇಕು. ಎಲ್ರಿಗೂ ಫ್ರೀ ಆರೋಗ್ಯ, ಎಲ್ಲರಿಗೂ ಫ್ರೀ ಶಿಕ್ಷಣ. ಆ ಶಿಕ್ಷಣಕ್ಕೆ ಬೀಳ್ತಕ್ಕಂಥ ಖರ್ಚಿದೆಯಲ್ಲ ಅದನ್ನು ತೆರಿಗೆ ರೂಪದಲ್ಲಿ ಸಂಗ್ರಹ ಮಾಡಿ. ಆರೋಗ್ಯಕ್ಕೆ ಬೀಳ್ತಕ್ಕಂಥ ಖರ್ಚಿದೆಯಲ್ಲ ಅದನ್ನು ಬೇರೆ ಬೇರೆ ತೆರಿಗೆ ರೂಪದಲ್ಲಿ ಸಂಗ್ರಹ ಮಾಡಿ. ಸೊ ಶಿಕ್ಷಣ ಆರೋಗ್ಯ ಎರಡೂ ಫ್ರೀ ಆಗಿಬಿಟ್ರೆ ಈ ಖಾಸಗೀಕರಣ ಅಥವಾ ಬೇರೆ ಬೇರೆ ವ್ಯವಸ್ಥೆ ಇದೆಯಲ್ಲ ಅದೆಲ್ಲ ನಿಂತೋಗುತ್ತೆ. ನನ್ನ ಅಭಿಪ್ರಾಯ ಅದು. ನನ್ನ ಅಭಿಪ್ರಾಯ, ನನ್ನ ದಟ್ ಈಸ್ ಮೈ ಗಟ್ಸ್. ಸಚಿವರ ಹೆಸರಲ್ಲೇನೆ ಟ್ರಸ್ಟ್ಗಳಿದೆ ಸರ್, ಎಜುಕೇಶನ್ ಟ್ರಸ್ಟ್ಗಳು ಇರ್ಬೋದು, ಮತ್ತೆ ಮೆಡಿಕಲ್ ಕಾಲೇಜ್ಗಳು ಸಹ ಇದೆ. ಹೌದು, ಖಾಸಗೀಕರಣಕ್ಕೆ ಅವ್ರು ಬೆಂಬಲ ಕೊಡ್ತಾರಾ ಅಂತ ಅಂದ್ರೆ ಸರ್ಕಾರಕ್ಕೆ ಫ್ರೀ ಕೊಡಕ್ಕೆ ಅವರು ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಮಾರಾಟ ಮಾಡಿಬಿಡ್ತೀರಾ ನೀವು ಶಿಕ್ಷಣ ವ್ಯವಸ್ಥೆನ? ಶಿಕ್ಷಣ ಈ ಥರ ವ್ಯಾಪಾರೀಕರಣ ಆಗಬಾರ್ದು. ವ್ಯಾಪಾರೀಕರಣ ಆದರೆ ನಮ್ಮಂಥವ್ರ ಮಕ್ಕಳಿಗೆ ಅನುಕೂಲ ಆಗುತ್ತೆ. ನಮ್ಮೂರಲ್ಲಿರೋ ಸಿದ್ದಯ್ಯ ಮಾದಯ್ಯನ ಮಕ್ಕಳ ಕಥೆ ಏನು? ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.